ಶಿವಮೊಗ್ಗದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪುತ್ರ BY ರಾಘವೇಂದ್ರ ಗೆಲ್ಲೋದು ಶತಸಿದ್ಧ ಅಂತ ಹೇಳಿ BS ಯಡಿಯೂರಪ್ಪನವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ BS ಯಡಿಯೂರಪ್ಪನವರು 100ಕ್ಕೆ 100% ಗೆಲುವು ಬಿಜೆಪಿಯದ್ದೇ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹೇಗಿದೆ ಸರ್ ವಾತಾವರಣ? ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ಈಗ ತಾನೇ ಹೇಳಿದಂತೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಬಂದು ಹೇಳ್ತಾ ಇದ್ದೇನೆ. ನಾವು ಈ 100ಕ್ಕೆ 100 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಮೊನ್ನೆ ನಡೆದಂಥ 14 ಲೋಕಸಭಾ ಕ್ಷೇತ್ರದಲ್ಲಿ ನಿಶ್ಚಿತವಾಗಿ ಎಲ್ಲ ಕ್ಷೇತ್ರವನ್ನು ನಾವು ಗೆಲ್ತೇವೆ. ಕಾಂಗ್ರೆಸ್ ಗ್ಯಾರಂಟಿ ಮೂಲಕ ನಾವು ಗೆಲ್ತೇವೆ, ಬಿಜೆಪಿ ಸುಳ್ಳು ಅವ್ರು ಹೇಳ್ಕೋಬೇಕಲ್ಲ, ಅವರು ಬೇರೆ ದಾರಿ ಇಲ್ಲ, ಅವ್ರು ಹೇಳ್ಕೊಂಡು. BY ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡ್ತಾರೆ. ಸರ್ ಹೇಗಿದೆ ಸರ್ ವಾತಾವರಣ ತುಂಬ ಚೆನ್ನಾಗಿದೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಸವಾಲಿತ್ತು. ಕಳೆದ 1.5 ತಿಂಗಳಿಂದ ತಮ್ಮ ಬೂತಲ್ಲಿ BJPಯೇತರ ಮನಸ್ಥಿತಿಯ ಮತದಾರಗಳನ್ನು ಒಂದು ಬದಲಾವಣೆ ಮಾಡುವಂಥ ಒಂದು ದೊಡ್ಡ ಟಾಸ್ಕನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿತ್ತು. ಆ ದಿಕ್ಕಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಲೋಕಸಭಾ ಕ್ಷೇತ್ರದ ಪ್ರತಿ ಹಳ್ಳಿಗಳಿಗೆ ಹೋಗಿ ಪ್ರಚಾರವನ್ನು ಮಾಡಿದ್ರ, ಹೇಗಿದೆ ಸರ್? ಪ್ರತಿ ಹಳ್ಳಿಯಲ್ಲೂ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಲೀಡ್ ಸಿಗುವ ವಿಶ್ವಾಸ ಇದೆ. 100ಕ್ಕೆ 100 ಸರ್. ಇದು 4ನೇ ಚುನಾವಣೆ, ನಮ್ಮ ಪಕ್ಷ ನನಗೆ ಅವಕಾಶ ಕೊಟ್ಟಿರೋದು. ಒಂದೊಂದು ಚುನಾವಣೆಯಲ್ಲೂ ಕೂಡ ಮತದಾನದ ಅಂತರ ಹೆಚ್ಚಿಗೆ ಆಗ್ತಾ ಹೋಗಿದೆ. ಹೋದ ಬಾರಿಗಿಂತ ಈ ಬಾರಿ ಇನ್ನೂ ಹೆಚ್ಚಿನ ಅಂತರದಲ್ಲಿ, ವಿಶೇಷವಾಗಿ JDS ಕೂಡ ನಮ್ಗೆ ಬೆಂಬಲ ಕೊಟ್ಟಿರೋದ್ರಿಂದ ಅದು ಕೂಡ ನಮಗೆ ಲಾಭ ಆಗುತ್ತೆ. ಕಾಂಗ್ರೆಸ್ ವರ್ಸಸ್ ಅದರ್ ಪಾರ್ಟಿ ಇತ್ತು. ಈ ಬಾರಿ BJP ಪ್ಲಸ್ JDS ಎರಡೂ ಕೂಡ ಒಟ್ಟಾಗಿರೋದು, ಅದು ಕೂಡ ಒಂದು ಆನೆ ಬಲ ಬಂದಂಗೆ ಆಗಿದೆ ಸರ್. ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿ ಆಗುತ್ತಾ ಅಂತೇಳಿ 100ಕ್ಕೆ 100 ಎರಡೂ ಕೂಡ ಒಂದು. ಈ ಚುನಾವಣೆಯಲ್ಲಿ ವೈಯಕ್ತಿಕ ಟೀಕೆ ಟಿಪ್ಪಣಿ ಇದರಲ್ಲೇ ಕಾಲಹರಣ ಆಯಿತು ಸರ್. ಇವತ್ತೇನಾಗಿದೆ, ಮುಂದೇನು ಮಾಡ್ತೀವಿ, ಇದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ನೋವು ನನಗಿದೆ. ಆದರೆ ವಿಶ್ವಾಸ ಇದೆ, ಜನ ಪ್ರಜ್ಞಾವಂತರಿದ್ದಾರೆ. ಇದಿಷ್ಟು ಸಂಸದರಾಗಿರುವಂಥ BY ರಾಘವೇಂದ್ರ ಅವರ ಮಾತು. ಈಗಾಗಲೇ ನಾವು ಗೆಲ್ಲುವ ವಿಶ್ವಾಸ ಇದೆ, ಜನರು ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇದರ ಜೊತೆಗೆ ಇವತ್ತು ಏನು ಚುನಾವಣೆ ಬಹಿಷ್ಕಾರವನ್ನು ಮಾಡಿರುವಂಥ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವರ ಜೊತೆಗೆ ಮಾತನಾಡ್ತೀನಿ ಅನ್ನುವಂಥ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಈಗ ಮಾಜಿ ಸಚಿವ HD ರೇವಣ್ಣ ಅವರ ಬಂಧನ ಆಗಿರೋದು. ಆದರೆ ನಿನ್ನೆ SIT ಅಧಿಕಾರಿಗಳು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ. ಹಾಗಾದ್ರೆ ಸಂತ್ರಸ್ತೆ ಸಿಕ್ಕಿದ್ದಲ್ಲಿ ಹೇಗಿತ್ತು ಆ ಕಾರ್ಯಾಚರಣೆ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇವಣ್ಣ ಆಪ್ತನ ತೋಟದ ಮನೆಯಲ್ಲಿ ಸಂತ್ರಸ್ತೆ ರಕ್ಷಣೆ. ಹಾಗಾದ್ರೆ ತೋಟದ ಮನೆಯಲ್ಲಿ ನಡೆದಿದ್ದೇನು? ಸರ್, ಲೇಡೀಸ್ ಬಂದಿದ್ರು, ತೋಟದ ಮನೆಯಿಂದ ಗ್ರೌಂಡ್ ರಿಪೋರ್ಟ್. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆಯನ್ನ ಕೂಡ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಆ ಮಹಿಳೆಯನ್ನ ಈಗ SIT ಪೊಲೀಸರು ರಕ್ಷಣೆಯನ್ನು ಮಾಡಿದ್ರು. ಆ ಮಹಿಳೆ ಇದ್ದಂತಹ ಸ್ಥಳದಲ್ಲಿ ನಾವಿದ್ದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ SIT ಅಧಿಕಾರಿಗಳು ರೋಚಕವಾದ ಕಾರ್ಯಾಚರಣೆ ನಡೆಸಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ. ಏಪ್ರಿಲ್ 29ರಂದು ತನ್ನ ತಾಯಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಮಗ KR ಠಾಣೆಗೆ ದೂರನ್ನ ದಾಖಲಿಸಿದ್ದ. ತಕ್ಷಣ ಎಚ್ಚೆತ್ತ ಪೊಲೀಸ್ ಪಡೆ ಸಂತ್ರಸ್ತೆಯ ಜಾಡು ಹಿಡಿದು ಹೋಗಿದ್ದು ರೇವಣ್ಣನ ಆಪ್ತ ಸಹಾಯಕ ರಾಜಗೋಪಾಲ್ ಫಾರ್ಮ್ ಹೌಸ್ಗೆ. ನಿನ್ನೆ ರೇವಣ್ಣ ಆಪ್ತ ಸಹಾಯಕ ರಾಜಗೋಪಾಲ್ ತೋಟದಲ್ಲಿದ್ದ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಹುಣಸೂರು ತಾಲೂಕಿನ ಕಾಳೆಹಳ್ಳಿಯಲ್ಲಿರುವ 25 ಎಕರೆ ಪ್ರದೇಶದ ತೋಟಕ್ಕೆ ಪೊಲೀಸರು ದಿಢೀರಂತ ಭೇಟಿ ಕೊಟ್ಟು ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಬಳಿಕ ರೇವಣ್ಣ ಆಪ್ತನ ತೋಟದ ಮನೆ ಕೆಲಸಗಾರರಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಎಷ್ಟು ಜನ ಪೊಲೀಸರು? ಅವರು ಸುಮಾರು ಒಂದು 45 ಸೀಟ್ ಇದ್ರು ಸರ್. ನೆನ್ನ ಒಂದು 40-50 ಸೀಟ್ ಇದ್ರು. ಸುತ್ತ ರೌಂಡ್ ಹಾಕೊಂಡು ನನಗೆ ವಾಡ್ದು ಮಾಡ್ಬಿಟ್ರು. ಏನು ಮಾತಾಡುವಂತ ನಿಜ ಹೇಳಿ ಅಂತ. ನಿಜ ಹೇಳಿ ಅಂದ್ರೆ ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರಲ್ಲ. ಇವರು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು ಸರ್. ಸರ್, ಲೇಡೀಸ್ ಬಂದಿದ್ರು, ಎಲ್ಲೇ ಹೊಂಟೋಗಿರ್ಬೇಕು 5ವರೆಗೆ ಎದ್ದಿ. ಇನ್ನು ರಿಪಬ್ಲಿಕ್ ಕನ್ನಡ ರೇವಣ್ಣನ ಆಪ್ತ ಸಹಾಯಕ ರಾಜಗೋಪಾಲ್ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟು ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಈ ವೇಳೆ ಕೆಲಸಗಾರರನ್ನ ಮಾತನಾಡಿಸಿದಾಗ ಸ್ಫೋಟಕ ವಿಚಾರ ಬಯಲಾಗಿದೆ. ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ ನಮ್ಗೆ. ಅದು ಯಾವಾಗ ಕರ್ಕೊಂಡ್ಬಂದ್ರು ಅಂತ ಇಸ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಬಂದು ಇದ್ರು ಅನ್ನೋದು ಗೊತ್ತು ಅಷ್ಟೇ. ಬಂದು ಇದ್ರಲ್ಲ, ಯಾವಾಗ ಇಡ್ಸ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಮಾತ್ರ ನಿಂತಿದ್ಲೆಲ್ಲ ಕಾಂಡಿ. ದೊಡ್ಡವರು
ಮಾಡಿದ ತಪ್ಪಿಗೆ ನಮ್ಗ್ಯಾಕೆ ಶಿಕ್ಷೆ ಸರ್ ಅಂತ ತೋಟದ ಮನೆಯ ಕೆಲಸಗಾರರು ಅಳಲನ್ನ ತೋಡ್ಕೊಂಡಿದ್ದಾರೆ. ಎಸ್ಐಟಿ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಪ್ರಕರಣ ಯಾವ ರೀತಿ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲವೇ ಹೊತ್ತಿನಲ್ಲಿ HD ರೇವಣ್ಣನವರನ್ನ SIT ಅಧಿಕಾರಿಗಳು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮೊದಲು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅದಾದ ನಂತರ ಅವರನ್ನು ಕೋರಮಂಗಲದ ನ್ಯಾಯಾಧೀಶರ ಮನೆ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಅವರನ್ನು SIT ಅಧಿಕಾರಿಗಳ ಕಸ್ಟಡಿಯೋ ಅನ್ನೋದು ಅನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ SIT ಅಧಿಕಾರಿಗಳು HD ರೇವಣ್ಣ ಅವರನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಬೌರಿಂಗ್ ಆಸ್ಪತ್ರೆ ಅಂತೇಳಿ ಹೇಳ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ವಿಚಾರಣೆ ಮಾಡಿದ್ರು HD ರೇವಣ್ಣ ಅವರನ್ನು. ಈಗ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅದಕ್ಕೂ ಮುಂಚೆ ಮೆಡಿಕಲ್ ಮಾಡೋ ಸಾಧ್ಯತೆ ಇದೆ. ಅವ್ರನ್ನ ಆನಂತರ ಕರ್ಕೊಂಡು ಹೋಗ್ತಾರೆ ನ್ಯಾಯಾಧೀಶರ ಮನೆಗೆ ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ. ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡು ಅವರ ಬಂಧನಕ್ಕಾಗಿ SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ನಡುವೆ ರೇವಣ್ಣ ಅವರ ಬಂಧನ ಆಗಿದೆ. ಹೀಗೆಲ್ಲ ಇರುವಾಗ ಸದ್ಯಕ್ಕೆ ಭಾರಿ ಕುತೂಹಲ ಇದೆ. ನನ್ನ ಜೊತೆಲಿ ನಮ್ಮ ಸೀನಿಯರ್ ಕಲೀಗ್ ಮತ್ತು ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಅವರಿದ್ದಾರೆ. ಸುನಿಲ್ ಧರ್ಮಸ್ಥಳ, ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ. ಈಗ ನೇರವಾಗಿ ಬೌರಿಂಗ್ ಆಸ್ಪತ್ರೆಯೋ ಅಥವಾ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೋ, ಏನೇನು ಸಾಧ್ಯತೆಗಳಿದ್ದಾವೆ ಸುನಿಲ್? ಎಸ್ ರಂಜಿತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು HD ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಲ್ಲೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇದರಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಇರುವಂಥದ್ದು ಅಂದರೆ ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗಾಗಿ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಓಪನ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜಡ್ಜ್ ನಿವಾಸಕ್ಕೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಅದಕ್ಕೋಸ್ಕರ ನ್ಯಾಷನಲ್ ಗೇಮ್ಸ್ ವಿಲೇಜ್ ಬಳಿ ಇರುವಂತಹ ನ್ಯಾಯಾಧೀಶನ ನಿವಾಸದ ಬಳಿ ಕೂಡ ಪೊಲೀಸರು ಹೆಚ್ಚಿನ ಒಂದು ಭದ್ರತೆಯನ್ನು ಏರ್ಪಡಿಸಿದ್ದಾರೆ. ಅಲ್ಲಿ HD ರೇವಣ್ಣ ಅವರನ್ನು ಅಧಿಕಾರಿಗಳು, SIT ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೂ ಮೊದಲು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತಹ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ತಯಾರು ಮಾಡ್ಕೋಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯಲ್ಲಿ ಈಗ SIT ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅಂದರೆ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಟೈಮಲ್ಲಿ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರುವಂತಹ ಕಾರಣಗಳು ಮತ್ತು ಅವ್ರನ್ನ ಮತ್ತೆ ಆ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಏನೇನು ರೀಸನ್ಸ್, ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಕಸ್ಟಡಿ ಕೊಡಬೇಕು ಅನ್ನುವಂಥದ್ದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಎಲ್ಲ ವಿವರಗಳನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಇಡಲಿದ್ದಾರೆ. ಅದಾದ ಬಳಿಕ ಇವತ್ತಿನ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನೋಡೋದಿದ್ರೆ ಬಹುತೇಕ HD ರೇವಣ್ಣ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿ ನ್ಯಾಯಾಧೀಶರ ನಿವಾಸದಿಂದ ನೇರವಾಗಿ ಒಂದು ವೇಳೆ ನ್ಯಾಯಾಧೀಶರು ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದೇ ಆದಲ್ಲಿ ಪರಪ್ಪನಗರ ಜೈಲಿಗೆ ಕೊಂಡೊಯ್ದು ಅಲ್ಲಿ ಬಿಡಲಿದ್ದಾರೆ. ಅದಾದ ಬಳಿಕ ನಾಳೆ ಬೆಳಿಗ್ಗೆ ಓಪನ್ ಕೋರ್ಟ್ನಲ್ಲಿ ಮತ್ತೆ HD ರೇವಣ್ಣ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಆ ಬಳಿಕ ಹೆಚ್ಚಿನ ವಿಚಾರಣೆಗೋಸ್ಕರ ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ರಂಜಿತ್, ಥ್ಯಾಂಕ್ ಯು ಸುನಿಲ್ ಧರ್ಮಸ್ಥಳ ಮೇಲೆ ಮಾಹಿತಿಗಾಗಿ. ಸದ್ಯಕ್ಕಂತೂ ನೋಡಿ, ಇವತ್ತು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟರೆ